ನಮಸ್ಕಾರ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸ್ವಾಗತ. ಇವತ್ತು ಮಹದೇಶ್ವರ ಬೆಟ್ಟದ ಒಂದು ಶಿವರಾತ್ರಿ ವಿಶೇಷ ಪಾರ್ಟ್ 2 ಸೀರೀಸ್ ವಿಡಿಯೋ ಆಗಿರುತ್ತೆ. ಇವತ್ತು ಬಂದು ಮಹಾರಥೋತ್ಸವ ಅಂದರೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಆದ ನಂತರ ಒಂದು ದೊಡ್ಡ ರಥ ಏನಿದೆಯಲ್ಲ ಅದು ರಥೋತ್ಸವ ನಡೀತದೆ. ಅದರದ್ದು ಒಂದು ವಿಡಿಯೋ ಇದಾಗಿರುತ್ತೆ. ಈ ಮಹಾರಥೋತ್ಸವ ಬೆಳಗ್ಗೆ 8 ರಿಂದ 9 ಗಂಟೆಗೆ ನಡೆಯುವಂತೆ ನಿರ್ಧರಿಸಿರ್ತಾರೆ. ನೀವು ನೋಡ್ತಾ ಇರೋ ಮಹದೇಶ್ವರ ಸ್ಟ್ಯಾಚ್ಯೂ ಬಂದು ಸುಮಾರು 108 ಅಡಿ ಎತ್ತರ ಇದೆ. ಇದು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಉದ್ಘಾಟನೆ ಮಾಡಿದ್ದಾರೆ. ನಾವು ದರ್ಶನ ನೆನ್ನೆನೆ ಮಾಡಿರೋದ್ರಿಂದ ಬೆಳಗ್ಗೆ ವಾಲಂಬಾಡಿ ಬಸವಣ್ಣ ದರ್ಶನ ಮಾಡೋಣ ಅಂತ ಹೋದೋ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇಡಲು ಇದೆ ವಾಲಂಬಾಡಿ ಬಸವಣ್ಣ ಅಂತ ಕರೀತಾರೆ. ಇಲ್ಲಿ ಕರ್ಪೂರ ಹಚ್ಚಿ ಧೂಪ ಹಾಕಿ ನಂತರ ಆ ಸ್ವಾಮಿ ದರ್ಶನಕ್ಕೆ ಹೋಗುವಂಥದ್ದು ಒಂದು ಪ್ರತೀತಿ. ಯಾರೆಲ್ಲ ಮನೇಲಿ ದನಕರು ಸಾಕ್ತಾರೆ ಅವರು ಇಲ್ಲಿ ಏನು ಧಾನ್ಯ ಇದೆ ಎಲ್ಲ ಅದ್ರ ಮೇಲೆ ಹಾಕಿ ಅದು ತಗೊಂಡೋಗಿ ವ್ಯವಸಾಯ ಮಾಡೋದ್ರಿಂದ ವ್ಯವಸಾಯ ಚೆನ್ನಾಗಾಗುತ್ತೆ ಅನ್ನೋದು ಒಂದು ಪ್ರತೀತಿ. ಶಿವರಾತ್ರಿ ಹಬ್ಬ ಮುಗಿದಿದ್ರು ಸಹ ಲಕ್ಷಾಂತರ ಜನ ಇನ್ನೂ ಸಹ ದರ್ಶನಕ್ಕೆ ಬರ್ತಾ ಇದ್ರು. ಈಗ ನೀವು ನೋಡ್ತಾ ಇರ್ಬೋದು, ಒಂದು ಬಸವಣ್ಣನ ದೇವಸ್ಥಾನ ದರ್ಶನ ಪಡೆಯೋಕ್ಕೂ ಸಹ ಎಷ್ಟು ಜನ ನಿಂತಿದ್ದಾರೆ ಅಂದರೆ ಆಶ್ಚರ್ಯನೇ ಸಹ. ಇದು ಮೂಲ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಟಾಪ್ ವ್ಯೂ ಆಗಿರುತ್ತೆ. ಈಗ ನೋಡಿ 108 ಅಡಿ ಸ್ಟ್ಯಾಚ್ಯೂ ಸಹ ಇಲ್ಲಿ ಕಾಣ್ತಾ ಇದೆ. ಅದರಿಂದ ರಥೋತ್ಸವ ಮಾಡೋಕ್ಕೆ ರಥ ಸಿದ್ಧ ಮಾಡ್ತಾ ಇರೋ ದೃಶ್ಯಗಳು ನೀವು ನೋಡ್ಬೋದು. ರಥೋತ್ಸವ ನಡೆಯೋಕ್ಕೋಸ್ಕರ ಸ್ವಾಮಿಗೆ ಒಂದು ಆಹ್ವಾನ ನೀಡಿ ಅದರದ್ದು ಪ್ರಿಪ್ರೇಷನ್ ಏನಿದೆ ಮಾಡ್ಕೊಳ್ಳೋಕ್ಕೋಸ್ಕರ ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಕಲ ಗೌರವಗಳೊಂದಿಗೆ. ಈಗ ಪೂಜೆ ಮಾಡೋಕ್ಕೆ ದೇವಸ್ಥಾನದ ಒಳಗಡೆಗೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಇದಾಗಿರುತ್ತೆ. ಆಗಲೇ ಹೇಳಿದಾಗೆ ಅವ್ರಿಗೆ ಆಹ್ವಾನ ನೀಡಿ ದೇವಸ್ಥಾನದ ಒಳಗಡೆ ಪೂಜೆ ಮಾಡಿ ವಿಗ್ರಹನ ಏನಿದೆ ಚಿನ್ನದ ಮಕ್ಕವಾಡ ವಿಗ್ರಹ ಅದು ತೆಗೆದುಕೊಂಡು ದೇವಸ್ಥಾನ ಸುತ್ತ ಒಂದು ಪ್ರದಕ್ಷಿಣೆ ಬಂದು ನಂತರ ರಥೋತ್ಸವ ನಡೆಸೋದು ಒಂದು ಪ್ರತೀತಿ ಅಂತಲೇ ಹೇಳ್ಬೋದು. ಇದು ಟಾಪ್ ವ್ಯೂ ಆಗಿರುತ್ತೆ ಮಹದೇಶ್ವರ ದೇವಸ್ಥಾನದ್ದು. ನೋಡ್ಬೋದು, ಇದು ತುಂಬ ಲಕ್ಷೋಪತಿ ಇಲ್ಲಿ ಜನ ಸೇರಿದ್ದಾರೆ. ಒಂದು ತೇರು ನೋಡೋಕ್ಕೋಸ್ಕರ ಬೆಳಗ್ಗೆನೆ ಜನ ಬಂದು ಸೇರಿರುವಂಥ ಒಂದು ದೃಶ್ಯಗಳೆಲ್ಲ ನೀವು ನೋಡ್ಬೋದು. ದೇವಸ್ಥಾನದ ಹತ್ರ ಒಂದು ಆನೆ ಇದೆ. ಆ ಆನೆಗೆ ಶೃಂಗಾರ ಮಾಡಿ ಅದರದ್ದು ಒಂದು ವಿಜೃಂಭಣೆಯಾಗಿ ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ನಂತರ ರಥನ ಚಾಲನೆ ಮಾಡುವಂಥದ್ದು ಒಂದು ದೇವಸ್ಥಾನದಲ್ಲಿ ಒಂದು ನಿಯಮ. ಅದಕ್ಕೋಸ್ಕರ ಆನೆಗೆ ಈಚೆ ಸ್ವಚ್ಛಗೊಳಿಸಿ ಅದಕ್ಕೆ ಒಂದು ಅಲಂಕಾರ ಮಾಡುವಂಥ ಒಂದು ಕಾರ್ಯ. ಅದರದ್ದು ಸಿಬ್ಬಂದಿಗಳು ನಮ್ಮ ಸಿಬ್ಬಂದಿಗಳೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಬಟ್ಟೆ ಎಲ್ಲ ಹಾಕಿ ಒಂದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣೋ ರೀತಿ ಅದನ್ನು ರೆಡಿ ಮಾಡ್ತಾ ಇರೋವಂಥ ದೃಶ್ಯ. ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ನಂತರ ರಥಕ್ಕೆ ನೋಡಿ ವೀರಗಾಸೆ ಸಮೇತ ಸ್ವಾಮಿಗಳಿಗೆ ಒಂದು ಗೌರವ ಸೂಚಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನೀವೇನು ಹೆಗಲ ಮೇಲೆ ಒಂದು ಪಲ್ಲಕ್ಕಿ ರೀತಿ ಎತ್ಕೊಂಡ್ಬರ್ತಾ ಇದ್ದಾರಲ್ಲ ವಿಗ್ರಹ,
ಈಗ ನೀವು ನೋಡ್ತಾ ಇದ್ದೀರಲ್ಲ, ಪಲ್ಲಕ್ಕಿ ರೀತಿ ಬಸವಣ್ಣನ ಮೇಲೆ ಮೆರವಣಿಗೆ ಮಾಡಿಕೊಂಡು ಒಂದು ಸಕಲ ಪೂಜಾ ಮತ್ತು ಗೌರವಗಳೊಂದಿಗೆ ತಗೊಬರ್ತಾ ಇದ್ದೀರಲ್ಲ ಈ ವಿಗ್ರಹ, ಇದನ್ನೇ ರಥಕ್ಕೆ ಮಹಾರಥದ ಮೇಲೆ ಅಂದರೆ ದೊಡ್ಡ ರಥದ ಮೇಲೆ ಇರಿಸಿ ಪೂಜೆ ಮಾಡುವಂಥದ್ದು. ನೋಡಿ, ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ ರಥ ಎಷ್ಟು ಸುಂದರವಾಗಿ ಹೂವಿನಿಂದ ಅದನ್ನ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಸುಮಾರು 3-4 ದಿನಗಳಿಂದ ರಥೋತ್ಸವಕ್ಕೋಸ್ಕರ ಸಿದ್ಧಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಷ್ಟು ದೊಡ್ಡ ರಥ ಪ್ರಿಪರೇಷನ್ ಮಾಡೋದು ಸುಲಭದ ಮಾತಲ್ಲ. ರಥೋತ್ಸವಕ್ಕೆ ಚಾಲನೆ ಕೊಡಲು ಆನೆನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೋ ಮಹದೇಶ್ವರ ಸ್ವಾಮಿ ಭಕ್ತಾದಿಗಳು ರಥೋತ್ಸವ ನೋಡೋಕ್ಕೆ, ಜೊತೆಗೆ ಅದರ ಕೊಂಡ ನೋಡಬೇಕು ಅಂತಾನೆ ಬೆಳಗ್ಗೆ ಬಂದಿದ್ದಾರೆ. ಬೆಳಗ್ಗೆ 8ರಿಂದ 9ಕ್ಕೆ ರಥೋತ್ಸವ ಆದರೆ ಅದೇ ದಿನ ಸಂಜೆ ಅದರದ್ದು ಕೊಂಡ ನಡೆಯುವಂಥದ್ದು ಒಂದು ಪದ್ಧತಿ. ದೊಡ್ಡ ರಥೋತ್ಸವ ನಡಿಬೇಕಾದ್ರೆ ಅದ್ರ ಮುಂದೆ ಎಲ್ಲ ಹೆಣ್ಮಕ್ಳು ಬೆಲ್ದಾರತಿ ತಗೊಂಡು ಹೋಗೋದು ಒಂದು ಪದ್ಧತಿ. ಅದಕ್ಕೆ ಸಮುದಾಯದ ಚಿಕ್ಕ ಮಕ್ಕಳುಗಳಿಗೆ ಬೆಲ್ದಾರತಿನ ತುಂಬ ಲಕ್ಷಣವಾಗಿ ಇರೋ ರೀತಿ ಒಂದು ಏರ್ಪಾಟ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ ಇದೇ ರೀತಿ.
ರಥ ಎಳಿಬೇಕಾದ್ರೆ ಅದ್ರ ಮುಂದೆ ಬೆಲ್ಲದ ಆರತಿ ತಗೊಂಡು ಹೋಗೋದು ಒಂದು ಪದ್ಧತಿ ಅಂತ ಆಗಲೇ ತಿಳಿಸಿದಾಗೆ ಅದರದ್ದು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಆ ಮಕ್ಕಳ ಜೊತೆ ಅವರ ಪೇರೆಂಟ್ಸು ಜೊತೆಗೆ ಗಾರ್ಡಿಯನ್ಸ್ ಪೋಷಕರು ಯಾರಿದ್ದಾರೆ ಅವರು ನಿಂತಿರ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳಾಗಿರೋದ್ರಿಂದ ಲಕ್ಷಾಂತರ ಜನ ಸೇರಿದ್ದಾರೆ. ಇದರಲ್ಲಿ ಕಾಲು ತುಳಿತ ಆಗಿ ಅನಾಹುತ ಆಗೋ ಸಾಧ್ಯತೆ ತುಂಬ ಹೆಚ್ಚು. ಅದಕ್ಕೋಸ್ಕರ ಅವ್ರ ಪೇರೆಂಟ್ಸ್ ಜೊತೆಲಿ ನಿಂತ್ಕೊಂಡು ಮಕ್ಕಳನ್ನ ನೋಡ್ಕೊಡ್ತಿರ್ತಾರೆ. ಮಹಾರಥದ ಜೊತೆಗೆ ಪ್ರತಿದಿನ ಯಾವ ವಿಗ್ರಹಗಳು ಒಂದು ಹುಲಿ ವಾಹನ ಆಗಿರ್ಬೋದು, ಬಸವಣ್ಣನ ವಾಹನ ಆಗಿರ್ಬೋದು, ಇವು ಜೊತೆಗೆ ವೀರಗಾಸೆ ಎಲ್ಲನೂ ಸಹ ಒಂದು ಒಂದು ಸರ್ಕಲ್ ಒಂದು ರೌಂಡು ಬರುವಂಥದ್ದು ಒಂದು ಪದ್ಧತಿ. ಈಗ ನೀವು ನೋಡ್ತಾ ಇದ್ದೀರ ಹುಲಿ ವಾಹನ ಇದು ಪ್ರತಿದಿನ ಇರುತ್ತೆ. ಇದು ಸಹ ಈ ಟೈಮಲ್ಲಿ ಯಾರು ತಲೆ ಮೇಲೆ ಬಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಶುರುವಾಗ್ತಾ ಇರೋದ್ರಿಂದ ಭಕ್ತಾದಿಗಳ ಉತ್ಸಾಹ ಮತ್ತು ಸಂತೋಷ ಗಗನ ಮುಟ್ಟಿರೋದ್ರಿಂದ ಮಾದಪ್ಪನ ಒಂದು ನಾಮಸ್ಮರಣೆ ತುಂಬ ಅದ್ಭುತವಾಗಿ ಘೋಷವಾಕ್ಯದಲ್ಲಿ ಕೂಗ್ತಾ ಇದ್ರು ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರ ಎಷ್ಟು ಜನ ಪ್ರಿಪೇರ್ ಆಗಿರೋ ಹಗ್ಗ ಎಳೆಯೋಕ್ಕೋಸ್ಕರ ನಾ ಮುಂದು ತಾ ಮುಂದು ಅಂತ ಜನ ಕಿತ್ತಾಟ ಆಡ್ತಾಯಿದ್ರು. ಆದರೂ ನಮ್ಮ ಪೊಲೀಸ್ ಸಿಬ್ಬಂದಿ ಇದನ್ನೆಲ್ಲ ಯಾವುದೇ ಏನು ಅನಾಹುತ ಆಗದೇ ಇರೋ ರೀತಿ ಮುಂಜಾಗ್ರತೆ ವಹಿಸು ಸುತ್ತ ಒಂದು ಗೋಡೆ ರೀತಿ ಆ ರಥನ ಸೇಫ್ ಗಾರ್ಡ್ ಮಾಡ್ತಾ, ಜೊತೆಗೆ ಜನಗಳನ್ನ ಸಹ ಹಿಂದೆ ಸಲ್ಲಿಸಿ ಯಾರು ಒಂದು ಸ್ಟೇಬಲ್ ಆಗಿರ್ತಾರೆ ರಥ ಎಳೆಯೋಕ್ಕೋಸ್ಕರ ಅಂಥವ್ರನ್ನ ಮುಂದೆ ಬಿಟ್ಟು ಒಂದು ಅಚ್ಚುಕಟ್ಟಾಗಿ ಒಂದು ಕಾರ್ಯನಿರ್ವಹಿಸಿದ್ರು ಅಂತಲೇ ಹೇಳ್ಬೋದು. ಇನ್ನೇನು ರಥೋತ್ಸವ ಶುರು ಆಗ್ತು ಅನ್ನೋ ಟೈಮಲ್ಲಿ ಎಲ್ಲರೂ ಒಂದು ಬಾಳೆಹಣ್ಣನ್ನು ದೇವರ ರಥಕ್ಕೆ ಎಸೆಯೋದು ಒಂದು ಪದ್ಧತಿ. ಯಾಕೆಂದರೆ ಅವ್ರ ಇಷ್ಟಾರ್ಥ ಏನನ್ನ ಅಂದ್ಕೊಂಡು ಎಸೆದ್ರೆ ಅದು ರಥ ಮುಟ್ಟಿದ್ರೆ ಒಂದು ಈಡೇರುತ್ತೆ ಅನ್ನೋದು ಒಂದು ಜನರ ನಂಬಿಕೆ. ರಥೋತ್ಸವ ಪ್ರಾರಂಭ ಆಗಿದೆ. ಎಲ್ಲ ಒಂದು ವಿಜೃಂಭಣೆಯಿಂದನೇ ನಡೀತಾ ಇದೆ. ಕಾಲೂರು ಮಠದ ಸ್ವಾಮಿಗಳ ಒಂದು ಸಾರಥ್ಯದಲ್ಲಿ, ಜೊತೆಗೆ ಒಂದು ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳು ಬೆಲ್ಲದ ಆರತಿಯೊಂದಿಗೆ ರಥೋತ್ಸವ ಸಾಗಿ ದೇವಸ್ಥಾನದ ಸುತ್ತ ಒಂದು ಸುತ್ತು ಬಂದು ರಥೋತ್ಸವ ನಿಲ್ಲಿಸ್ತಾರೆ. ಇದು ಪ್ರತಿ ವರ್ಷ ನಡೆಯುವಂಥ ಒಂದು ನಿಯಮ. ಅದೇ ರೀತಿ ರಥೋತ್ಸವ ಶುರು ಆಗ್ತಾಯಿದೆ. ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಒಂದು ಘೋಷವಾಕ್ಯದಲ್ಲಿ ಮಾದಪ್ಪನ ಸ್ಮರಣೆಯನ್ನು ಕೂಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು.
ಬಾಣ ಸರಿ. ನೀರು ಹಾಕೊಂಡ್ ಬಂದ್ರೆ ಆದರೂ ಹಬ್ಬ ಮುಗಿದು 2-3 ದಿನ ಆದರೂ ಸಹ ಒಂದು ಮಾದಪ್ಪನ ರಥವನ್ನು ನೋಡಬೇಕು ಅಂತಲೇ ಇಷ್ಟು ಲಕ್ಷಾಂತರ ಜನ ಬಂದು ಸೇರಿದ್ದಾರೆ ಅಂದರೆ ಒಂದು ವಿಸ್ಮಯ ಅಂತಲೇ ಹೇಳ್ಬೋದು. ರಥ ಆಲ್ರೆಡಿ ನಿಂತಿರೋ ಜಾಗದಿಂದ ಗೋಪುರ ಏನಿದೆಯಲ್ಲ ಅಲ್ಲಿ ಹೋಗಿ ತಲುಪಿದೆ. ಅಲ್ಲೂ ಸಹ ನಿಲ್ಲಿಸಿ ಪೂಜೆ ಸಲ್ಲಿಸಿ ನಂತರ ಮುಂದಿನ ಪಯಣ ಆದರೂ ಶುರು ಮಾಡುತ್ತೆ. ನೋಡಿ, ಈಗಾಗಲೇ ರಥ ಅದರದ್ದು ಒಂದು ಸರ್ಕಲ್ ಒಂದು ಸುತ್ತು ಪಯಣ ಮುಗಿಸಿದೆ. ಈಗ ಬೆಲ್ಲದಾರತಿ ತಗೊಬಂದಿರೋ ಹೆಣ್ಮಕ್ಳನ್ನೆಲ್ಲ ದೇವಸ್ಥಾನ ಒಳಗಡೆಗೆ ಬಿಡ್ತಾ ಇದ್ದಾರೆ. ಇದು ಒಳಗಡೆ ಹೋಗುವಂಥ ಜಾಗ, ಅಂದರೆ ಚಿನ್ನದ ತೇರು ತರ್ತಾರಲ್ಲ ಆ ಜಾಗ. ಇಲ್ಲಿ ಅವ್ರ ಪೇರೆಂಟ್ಸ್ ಎಲ್ಲ ಅವ್ರನ್ನ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ. ಎಲ್ಲ ಚಿಕ್ಕ ಚಿಕ್ಕ ಹೆಣ್ಮಕ್ಳು, ಅದಕ್ಕೋಸ್ಕರ ಹುಲಿ ವಾಹನ ಹಿಂದೆ ಬರ್ತಾ ಇದೆಯಲ್ಲ ಅದೇನೆ. ಫೈನಲಿ ಯಾವುದೇ ತೊಂದರೆ ಅಚಾನಕವಾಗಿ ಏನು ಆಗದೇ ಇರೋ ರೀತಿ ಎಲ್ಲರ ಸಹಕಾರ, ಭಕ್ತಾದಿಗಳ ಸಹಕಾರ, ಪೊಲೀಸ್ ಸಿಬ್ಬಂದಿ, ಪುರೋಹಿತ ವರ್ಗ, ಸಾಲೂರು ಮಠದ ಇದು ಸೇವಾ ನಿರತ ವರ್ಗ, ಜೊತೆಗೆ ಎಲ್ಲ ಒಂದು ಭಕ್ತ ಸಮೂಹಗಳ ಒಂದು ಸಪೋರ್ಟಿಂದ ರಥೋತ್ಸವ ವಿಜೃಂಭಣೆಯಾಗಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ನೋಡಿ, ಈಗ ನೋಡ್ತಾ ಇದ್ದೀರಲ್ಲ, ಇದು ಹುಲಿ ವಾಹನ ಮುಂದೆ ಹೋಗಿ ಹಿಂದೆ ಬರ್ತಾ ಇರೋದು ದೊಡ್ಡ ರಥ. ಮಹಾರಥೋತ್ಸವ ಅಂತ ಕರೀತಾರೆ, ಮಹಾರಥ ಅಂತ ಕರೆಯುವಂಥದ್ದು. ಈಗ ಅಲ್ಲಿ ನಿಲ್ಲಿಸಿ ಅದರಲ್ಲಿರೋ ವಿಗ್ರಹನ ಪೂಜೆ ಮಾಡಿ ಮೊದಲೇ ಸ್ಥಿತಿಗೆ ರಥ ಬಿಟ್ಟು ಅದನ್ನು ತಗೊಂಡೋಗಿ ವಿಗ್ರಹ ತಗೊಂಡೋಗಿ ದೇವಸ್ಥಾನದಲ್ಲಿ ಇಡುವಂಥದ್ದು ಪ್ರತೀತಿ. ಈಗ ನಿಲ್ಲಿಸ್ಬಿಟ್ಟು ಪೂಜೆ ಮಾಡಿ ವಿಗ್ರಹ ತೆಗಿತಾರೆ. ಈ ರಥೋತ್ಸವ ಮುಗಿದ ನಂತರ ನಾವು ಸಾಲೂರು ಮಠಕ್ಕೆ ಹೋಗಿರಲಿಲ್ಲ, ಅದಕ್ಕೋಸ್ಕರ ಸಾಲೂರು ಮಠಕ್ಕೆ ಹೋಗೋಣ ಅಂತ ಇಲ್ಲಿಂದ ಹೊರಟು. ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಮಾದಪ್ಪನ ಬೆಟ್ಟದಲ್ಲಿ ಕುಡಿಯೋ ನೀರಿನ ಪರಿಸ್ಥಿತಿ ತುಂಬಾ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. RO ವಾಟರ್ ಫೆಸಿಲಿಟಿ ಎಲ್ಲ ಕಡೆ ತುಂಬ ಚೆನ್ನಾಗಿಯೇ ಸಹ ಏರ್ಪಡಿಸಿದ್ದಾರೆ. ಇದು ನಾಗಲೇ ಹೇಳ್ದಂಗೆ ಸಾಲೂರು ಮಠಕ್ಕೆ ಹೋಗುವಂಥ ದಾರಿ. ನೀವು ನೋಡ್ತಾ ಇರೋದು ಮುಖ್ಯ ದ್ವಾರ, ಮಹಾದ್ವಾರ. ಇದ್ರ ಥ್ರೂನೇ ಸಾಲೂರು ಮಠಕ್ಕೆ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು.
ಈಗ ನಲ್ಲಿ ದೂರದಲ್ಲಿ ಕಾಣ್ತಾ ಇರೋದೆ ಸಾಲೂರು ಮಠ. ಇದು ಎಷ್ಟೋ ಭಕ್ತಾದಿಗಳಿಗೆ ಒಂದು ಆಶ್ರಯ ತಾಣ ಅಂತಾನೆ ಹೇಳಿದ್ರು ತಪ್ಪಾಗ್ಲಾರ್ದು. ಪ್ರತಿಯೊಬ್ಬರು ಭಕ್ತಾದಿಗಳು ಯಾವಾಗ ಬಂದರೂ ಸಹ ಒಂದು ಊಟದ ವ್ಯವಸ್ಥೆ ಇಲ್ಲಿ ಇರ್ತಕ್ಕಂಥದ್ದು, ಜೊತೆಗೆ ವಸತಿನೂ ಸಹ ಕಲ್ಪಿಸ್ತಾರೆ. ನೀವು ಎನಿ ಟೈಮ್ ಯಾವಾಗ ಹೋದ್ರೂ ಅಲ್ಲಿ ಮುಂದೆ ಪಡಸಾಲೆ ಅಥವಾ ಹೊರಾಂಗಣ ಜಾಗ ಇದೆ, ಅಲ್ಲಿ ನೀವು ರೆಸ್ಟ್ ಮಾಡ್ಬೋದು. ಇದು ಸಾಲೂರು ಮಠದ ಎಂಟ್ರೆನ್ಸ್. ಒಳಗಡೆ ಹೋದ್ರೆ ಒಂದು ಎಡಗಡೆ ದ್ವಾರದಿಂದ ಒಳಗಡೆ ಹೋದ್ರೆ ಅಲ್ಲೂ ಸಹ ಮಹದೇಶ್ವರ ಒಂದು ಪ್ರತಿಮೆ ಇರುತ್ತೆ. ಅಲ್ಲೂ ಸಹ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತಾರೆ. ಇಲ್ಲಿ ಒಂದು ವಿಶೇಷ ಅಂದ್ರೆ, ಇದು ಮಹದೇಶ್ವರ ಬೆಟ್ಟದಲ್ಲಿ ಏನು ನಡೆಯುತ್ತಲ್ಲ ನಿತ್ಯ ಅನ್ನದಾಸೋಹ, ಅದೇ ರೀತಿ ಇಲ್ಲೂ ಸಹ ನಿತ್ಯ ಅನ್ನದಾಸೋಹ ಜೊತೆಗೆ ತಿಂಡಿನೂ ಸಹ ನೀಡ್ತಾರೆ ಅಂತಾನೆ ಹೇಳ್ಬೋದು. ಸಾಲೂರು ಮಠದಲ್ಲಿ ಸ್ವಾಮಿಗಳು ಒಂದು ಪೀಠದಲ್ಲಿ ಅಲಂಕರಿಸಿ ಬರೋ ಭಕ್ತಾದಿಗಳಿಗೆ ಒಂದು ಪ್ರವಚನ ಆಶೀರ್ವಾದ ನೀಡುವಂಥ ಜಾಗ ಇದಾಗಿರುತ್ತೆ. ಇದು ಈಗ ನೀವು ನೋಡ್ತಾ ಇರೋ ದೃಶ್ಯ ಮಾದಪ್ಪ ಅವರು ನೆಟ್ಟಂಥ ಜಾಲಿ ಮರ. ಒಂದು ಸುತ್ತ ಗ್ಲಾಸ್ ಹೌಸಲ್ಲಿ ಬ್ಯಾರಿಕೇಡ್ ಮಾಡಿದಾರಲ್ಲ, ಇದು ಜಾಲಿ ಮರ. ಆಗಿಂದನೂ ಈಗಲೂ ಸಹ ಅದನ್ನ ಸೇಫ್ ಗಾರ್ಡ್ ಮಾಡಿದ್ದಾರೆ. ಆದರೆ ನಮ್ಮ ಭಕ್ತಾದಿಗಳು ಅತಿ ಭಕ್ತಿಯಿಂದ ಅದನ್ನ ಹಾಳು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ. ಜೊತೆಗೆ ಮಾದಪ್ಪ ರಾಗಿ ಬೀಸಿದಂಥ ಒಂದು ಕಲ್ಲು ಸಹ ಇಲ್ಲಿ ಸಿಗುತ್ತೆ. ಅದು ಇದ್ರ ಎಡಗಡೆನೆ ಇದೆ ನೋಡಿ, ಇದೇ ಕಲ್ಲು. ಅದನ್ನ ಇಲ್ಲಿ ಏನೋ ಅನ್ಕೊಂಡಿದ್ದು ಇಚ್ಛೆಯಿಂದ ಕಲ್ಲು ಹಿಡ್ಕೊಂಡ್ರೆ ಕಲ್ಲು ಜರುಗುತ್ತೆ ಅನ್ನೋದು ಒಂದು ಭಕ್ತಾದಿಗಳ ನಂಬಿಕೆ. ಅದಕ್ಕೋಸ್ಕರ ಜನ ಕಲ್ಲನ್ನ ಹಿಡ್ಕೊಂಡು ಕೂತಿದ್ದಾರೆ. ಅದು ನಿಜನ ಸುಳ್ಳು ನಮ್ಗೆ ಗೊತ್ತಿಲ್ಲ. ಪೀಠ ಸ್ವಾಮಿಗಳು ಬರೋಂಥ ಭಕ್ತಾದಿಗಳಿಗೆ ಅವರ ಪ್ರವಚನ ಆಶೀರ್ವಾದ ನೀಡಿ ವಿಭೂತಿ ವಿತರಣೆ ಮಾಡ್ತಾ ಇರೋದು. ಇದು ಪ್ರತಿನಿತ್ಯ ನಡೀತಾ ಇರುತ್ತೆ. ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಇದು ಮಠದ ವಿಶೇಷ. ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ನಿತ್ಯ ಅನ್ನದಾಸೋಹ ನಡೀತಾ ಇರುತ್ತೆ. ಜೊತೆಗೆ ಇಲ್ಲಿ ಗೋಶಾಲೆ ಸಹ ಇದೆ. ಯಾರಾದರೂ ಅಡಾಪ್ಟ್ ಮಾಡ್ಕೊಳ್ಳೋ ಅಂಥವ್ರು ಸಹ ಅಡಾಪ್ಟ್ ಮಾಡ್ಕೋಬೋದು. ದಾನ ಮಾಡೋ ಅಂಥವ್ರು ಸಹ ದಾನ ಮಾಡ್ಬೋದು ಅಂತಲೇ ಹೇಳ್ಬೋದು. ಆ ಟ್ರೈನಲ್ಲಿ ಹೊರಟಾಗ ಮಾರಥೋತ್ಸವಕ್ಕೆ ಸ್ವಾಮಿಗಳನ್ನ ಕರ್ಕೊಂಡು ಹೋಗಿದ್ದೀರ ಸಕಲ ಗೌರವಗಳೊಂದಿಗೆ, ಅದೇ ರೀತಿ ಸಕಲ ಗೌರವಗಳೊಂದಿಗೆ ಅವರ ಮಠಕ್ಕೆ ತಲುಪಿಸ್ತಿರುವಂಥ ಒಂದು ದೃಶ್ಯ ನೀವು ಇದೀಗ ನೋಡ್ತಾ ಇದ್ದೀರಲ್ಲ, ಇದೇನೆ. ವೀರಗಾಸೆ, ಡೊಳ್ಳು, ತಮಟೆ ಸಮೇತ ವಾದ್ಯಗಳೊಂದಿಗೆ ಸ್ವಾಮಿಗಳನ್ನ ಸಾಲೂರು ಮಠಕ್ಕೆ ವಾಪಸ್ ಕಳಿಸ್ತಾ ಇರೋಂಥ ಒಂದು. ಯಾರೆಲ್ಲ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ